ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ದಿಯಾಗಿರೋವಂಥ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ನೋಡ್ಕೊಂಡು ಬರೋಣ. ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ಸಖತ್ ಈಸಿ ಇರುತ್ತೆ ಇದು ಮಾಡೋದಕ್ಕೆ. ಸೊ ನಾನು ಮಾಡ್ತಾ ಇರೋದು ಇಲ್ಲಿ ಹೆಸರುಬೇಳೆ ದೋಸೆ. ಹೆಸರುಬೇಳೆನ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕು. ಸುಮಾರು ಒಂದು ದೊಡ್ಡ ಕಪ್ನಲ್ಲಿ 1 ಕಪ್ ಆಗೋಷ್ಟು, 3/4 ಕಪ್ ನೆನೆಸಿದ್ದೆ ನಾನು. ನೆಂದಾದ್ಮೇಲೆ ಅದು 1 ಕಪ್ ಆಗಿದೆ. ಬೆಳಗ್ಗೆ ತಿಂಡಿಗೆ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಎದ್ದು ನೆನೆಸೋದಕ್ಕಿಂತ ರಾತ್ರಿನೇ ನೆನೆಸಿಟ್ಕೊಬಿಟ್ರೆ ಬೇಗ ಬೇಗ ತಿಂಡಿ ಮಾಡಿಬಿಡ್ಬೋದು ಅಂತ ಅಂದ್ಬಿಟ್ಟು ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ನಿಮಗೆ ಟೈಮ್ ಇತ್ತು ಬೆಳಗ್ಗೆ ಅಂತ ಅಂದರೆ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕು. ನೆಂದಿರೋಂಥ ಹೆಸರುಬೇಳೆನ ಒಂದು ದೊಡ್ಡ ಕಪ್ಪು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಸಣ್ಣ ಕಪ್ನಲ್ಲಿ 1.5 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ಜೀರಿಗೆ, ಖಾರಕ್ಕೆ 1-2 ಹಸಿರು ಮೆಣಸಿನ್ಕಾಯಿ, ಹಸಿ ಶುಂಠಿ ಮತ್ತು ಕರಿಬೇವಿನ ಎಲೆನ ಸೇರಿಸಿದ್ದೀನಿ ನಾನು. ನೀವು ಬೇಕಿದ್ರೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋಬೋದು. ನಾನು ಯೂಶ್ವಲಿ ಕರಿಬೇವು ಹಾಕ್ತೀನಿ, ಎಲ್ಲದಕ್ಕೂ ಹೆಲ್ದಿಯಾಗಿರುತ್ತೆ. ಕರಿಬೇವು ಒಗ್ಗರಣೆಗೆ ಹಾಕಿದ್ರೆ ಸೈಡ್ನಲ್ಲಿ ತೆಗೆದಿಡ್ತಾರೆ, ಈ ರೀತಿ ರುಬ್ಬಿ ಹಾಕಿದ್ರೆ ಅಟ್ಲೀಸ್ಟ್ ತಿಂತಾರೆ ಅಂತ ಅಂದ್ಬಿಟ್ಟು ನಾನು ಕರಿಬೇವನ್ನ ಹಾಕ್ತೀನಿ. ರುಚಿಗೆ ಉಪ್ಪು, ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು. ಆಮೇಲೆ ಇದಕ್ಕೆ ಮಿಕ್ಸಿ ತೊಳೆದು ಒಂದು ಸ್ವಲ್ಪ ನೀರು ಹಾಕಿದ್ದೆ. ನೆಕ್ಸ್ಟ್ ಇದಕ್ಕೆ ಆ ಸಣ್ಣ ಕಪ್ನಲ್ಲಿ ನಾವು ಎಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀವಿ ಅಷ್ಟೇ ರವೆನೂ ಸಹ ಸೇರಿಸ್ಕೋಬೇಕು. ಇಲ್ಲಿ ಸಣ್ಣ ರವೆ, ಚಿರೋಟಿ ರವೆ ಅಂತಾರಲ್ಲ, ಅದನ್ನು ನಾನು ಸೇರಿಸಿದ್ದೀನಿ. ರವೆ ಹಾಕೋದ್ರಿಂದ ತುಂಬಾ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ಒಂದು ಸಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ದೋಸೆ ಹದ ಕರೆಕ್ಟಾಗಿರಬೇಕು, ತುಂಬ ತೆಳುನೂ ಬೇಡ, ತುಂಬ ಗಟ್ಟಿ ಆದ್ರೂ ಅದು ಚೆನ್ನಾಗಿ ಬರಲ್ಲ. ಸೊ ಈ ರೀತಿ ದೋಸೆ ಹಿಟ್ಟಿನ ಹದನೇ ಇರಲಿ. ಇವಾಗ ನಿಮಗೆ ಸ್ವಲ್ಪ ತೆಳು ಅಂತ ಅನಿಸ್ಬೋದು, ರವೆ ಹಾಕಿರೋದ್ರಿಂದ ಒಂದು ಅರ್ಧ ಗಂಟೆ ಮುಚ್ಚಿಟ್ರೆ ಅದು ಕರೆಕ್ಟ್ ಹದಕ್ಕೆ ಬರುತ್ತೆ. ಇವಾಗ ಅದನ್ನು ಸ್ವಲ್ಪ ನೆನೆಲಿಕ್ಕೆ ಟೈಮ್ ಕೊಡಬೇಕು, ಒಂದು ಅರ್ಧ ಗಂಟೆ ಅಥವಾ 20 ನಿಮಿಷ ಸಾಕು. ಇವತ್ತು ನಾನು ಅದ್ರ ಕಾಂಬಿನೇಷನ್ ಬೇರೆ ಏನೂ ಮಾಡ್ತಾಯಿಲ್ಲ. ನಿನ್ನೆ ನಾನು ರಾತ್ರಿಗೆ ಚಪಾತಿಗೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ, ಅದೊಂದು ಸ್ವಲ್ಪ ಮಿಕ್ಕಿತ್ತು. ಸೊ ಮನೆಯಲ್ಲಿ ಚಟ್ನಿ ಪುಡಿಗಳಂತೂ ಯಾವಾಗಲೂ ಇದ್ದೇ ಇರುತ್ತೆ, ಆರ್ಡರ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ಚಟ್ನಿ ಪುಡಿ ಜೊತೆ ಇವತ್ತು ಈ ದೋಸೆನ ಮಾಡ್ತಾಯಿದ್ದೀನಿ. ಸೊ ಹುಚ್ಚೆಳ್ಳು ಪುಡಿ ಮತ್ತು ಕಡಲೆಬೇಳೆ ಚಟ್ನಿ ಪುಡಿ ಎರಡೂ ಹಾಕಿದ್ದೀನಿ ಇಲ್ಲಿ ತಟ್ಟೆಗೆ, ದೋಸೆ ಸರ್ವ್ ಮಾಡೋದಕ್ಕಿಂತ ಮುಂಚೆ. ಪ್ಯಾನ್ ಚೆನ್ನಾಗಿ ಕಾದಿದ್ದಾದ ನಂತರ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿ ನೀಟಾಗಿ ಅದನ್ನು ವೈಪ್ ಮಾಡಿಕೊಂಡು ನೀಟಾಗಿ ಇದನ್ನು ದೋಸೆ ಹಿಟ್ಟಿರುತ್ತಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೌಟ್ ಹಾಕಿ ತೆಳುವಾಗಿ ಹರಡ್ಕೋಬೇಕು ದೋಸೆನ. ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಬಿಟ್ಬಿಟ್ಟು ಅದನ್ನು ಸರ್ವ್ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಪ್ಯಾನ್ಗೂ ಸಹ ಎಲ್ಲೂ ಅಂಟ್ತಾ ಇಲ್ಲ. ಆ್ಯಂಡ್ ಇನ್ಸ್ಟೆಂಟಾಗಿ ಮಾಡಿರೋ ದೋಸೆ ಅಂತ ಅನಿಸೋದೇ ಇಲ್ಲ. ಎಲ್ಲೋ ಫರ್ಮೆಂಟೇಷನ್ ಮಾಡಿರಬೇಕೇನೋ, ನಾರ್ಮಲ್ ಅಕ್ಕಿ ದೋಸೆ ಥರನೇ ಇದೆ ನೋಡೋದಕ್ಕೆ. ಆದರೆ ಟೇಸ್ಟಲ್ಲಿ ಮಾತ್ರ ಸಖತ್ತಾಗಿದೆ ಆ್ಯಂಡ್ ಹೆಲ್ದಿ ಕೂಡ. ಹೆಸರುಬೇಳೆ ಯೂಶ್ವಲಿ ಪ್ರೋಟೀನ್ ರಿಚ್ ಅಲ್ವಾ, ಸೊ ಬೆಳಗಿನ ತಿಂಡಿಗೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಆಯಿತು. ಇದ್ರ ಜೊತೆಗೆ ನೀವು ಬೇಕಾದರೆ ತರಕಾರಿಗಳೆಲ್ಲ ಹಾಕಿಬಿಟ್ಟು ಉತ್ತಪ್ಪಂ ಥರ ಮಾಡ್ಕೋಬೋದು. ಅಂದರೆ ಸ್ವಲ್ಪ ದಪ್ಪ ಬರುತ್ತೆ, ಆವಾಗ ಇಷ್ಟು ತೆಳುವಾಗಿ ಬರೋದಿಲ್ಲ. ದೋಸೆ ಜೊತೆಗೆ ನಾನು ಮೊದಲೇ ಹೇಳ್ದಾಗೆ ನಿನ್ನೆ ರಾತ್ರಿ ಮಾಡಿದ್ದು ಪಲ್ಯ ಇತ್ತು, ಅದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡಿ ಸರ್ವ್ ಮಾಡಿ ಕೊಟ್ಟಿದ್ದೀನಿ ಹಿತೈಷ್ಗೆ ಪಲ್ಯ ಮತ್ತು ಕಡಲೆಬೇಳೆ ಚಟ್ನಿ ಪುಡಿಗಿಂತ ಅವನಿಗೆ ಹುಚ್ಚೆಳ್ಳು ಚಟ್ನಿ ಪುಡಿ ತುಂಬಾ ಇಷ್ಟ ಆಯಿತು. ನಾನು ಇದಕ್ಕೆಲ್ಲ ಯಾರು ಹುಚ್ಚೆಳ್ಳು ಚಟ್ನಿ ಪುಡಿ ತಿಂತಾರೆ, ಬರೀ ಕಡಲೆಬೇಳೆ ಚಟ್ನಿ ಪುಡಿ ಮತ್ತು ಒಂದು ಸ್ವಲ್ಪ ಪಲ್ಯ ಮಿಕ್ಕಿದೆ ಅದನ್ನು ಹಾಕ್ತೀನಿ ಅಂತ ಅಂದಿದ್ದೆ. 3 ಹಾಕಿ ನನ್ನ ಟೇಸ್ಟ್ ಯಾವ್ದು ಚೆನ್ನಾಗಿದೆ ಅದನ್ನು ಮತ್ತೆ ಹಾಕಿಸ್ಕೊತೀನಿ ಅಂತ ಅಂದ್ಬಿಟ್ಟು 3 ಹಾಕಿಸ್ಕೊಂಡ. ಸೊ ಅವನಿಗೆ ನನಗೆ ಇಬ್ರಿಗೂ ದೋಸೆ ಆಯಿತು. ನಾನು ಹೇಳಿರೋವಂಥ ಮೆಷರ್ಮೆಂಟಲ್ಲಿ ಒಂದು 4 ಜನ ದೋಸೆನ ಆರಾಮಾಗಿ ತಿನ್ಬೋದು. ಆ್ಯಂಡ್ ನಾವಿಬ್ಬರೇ ಇರೋದ್ರಿಂದ ಇವತ್ತು ಪ್ರದೀಪು ತಿಂಡಿಗೂ ಇರಲಿಲ್ಲ, ಊಟಕ್ಕೂ ಇರಲಿಲ್ಲ, ಹಾಗೆಯೇ ಡಿನ್ನರ್ಗೂ ಸಹ ಇರಲಿಲ್ಲ. ಇವತ್ತು ಪೂರ್ತಿ ನನಗೆ ಮತ್ತು ಹಿತೈಷ್ಗೆ ಮಾತ್ರ ಇವತ್ತಿನ ಪೂರ್ತಿ ಇದು ಕುಕಿಂಗ್ ವ್ಲಾಗ್ನ ನಾನು ತೋರಿಸ್ತಾ ಇರೋದು. ಈ ದೋಸೆ ಹಿಟ್ಟು ರಾತ್ರಿಗೂ ಸಹ ಆಗುತ್ತೆ ನಮಗೆ. ಸೊ ಮಧ್ಯಾಹ್ನಕ್ಕೆ ಬೇರೆ ಏನಾದರೂ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ನನಗೆ ಅವನಿಗೆ 2 ದೋಸೆ ಮಾಡಿಕೊಂಡು ಮಿಕ್ಕಿರೋವಂಥ ಹಿಟ್ಟನ್ನು ನಾನು ಫ್ರಿಡ್ಜ್ನಲ್ಲಿ ತೆಗೆದಿಟ್ಬಿಟ್ಟೆ. ಸೊ ಇವತ್ತಿನ ಬೆಳಗ್ಗೆ ತಿಂಡಿಗೆ ದಿಢೀರಾಗಿ ಮಾಡೋ ಅಂಥ ಹೆಸರುಬೇಳೆ ದೋಸೆ ರೆಡಿನೇ ಆಗೋಯಿತು. ನೀವು ಸಹ ಇದನ್ನು ಮಾಡ್ತೀರಾ ಅಥವಾ ಮಾಡ್ತೀರಾ ಅನ್ನೋದಾದರೆ ಏನಾದರೂ ಚೇಂಜಸ್ ಇದ್ದರೆ ನನಗೂ ಸಹ ತಿಳಿಸಿ, ಬೇಕಾದರೆ ನಾನು ಸಹ ಚೇಂಜಸ್ ಅದರಲ್ಲಿ ಮಾಡ್ಕೊತೀನಿ. ಬಟ್ ಈ ಹೆಸರುಬೇಳೆ ದೋಸೆ ಮಾತ್ರ ತುಂಬಾ ಚೆನ್ನಾಗಿತ್ತು. ತಿಂಡಿಗೆ ಯಾವುದಾದ್ರೂ ಒಂದು ಫ್ರೂಟ್ನ ನಾನು ಆ್ಯಡ್ ಮಾಡ್ಕೊತೀನಿ. ಜೊತೆಗೆ ದಿನದಲ್ಲಿ 1 ಡ್ರೈ ಫ್ರೂಟ್ಸ್ ಲಡ್ಡುನ ನಾನು ತೊಗೋತೀನಿ. ಬ್ರೇಕ್ಫಾಸ್ಟ್ಗಾದರೂ ತೊಗೋತೀನಿ. ಬ್ರೇಕ್ಫಾಸ್ಟಿಗೆ ಜಾಸ್ತಿ ಆಗೋಯ್ತು ಅಂತ ಅನ್ಸಿದ್ರೆ ಲಂಚ್
ಲಂಚ್ ಡಿನ್ನರ್ ಯಾವ ಟೈಮಲ್ಲಾದರೂ ಒಂದು ಡ್ರೈ ಫ್ರೂಟ್ಸ್ ಲಡ್ಡುನ ನಾನೇ ಮಾಡೋದಲ್ವಾ. ಸೊ ಅದರಲ್ಲಿ ಎಲ್ಲ ಥರ ಸೀಡ್ಸ್ ಇರುತ್ತೆ, ನಟ್ಸ್ ಇರುತ್ತೆ. ಅದು ಒಂದು ತಿಂದರೆ ಸಾಕು, ಇನ್ಸ್ಟೆಂಟಾಗಿ ನಮಗೆ ಇಡೀ ದಿನಕ್ಕೆ ಬೇಕಾಗಿರೋ ಅಂಥದ್ದು ಏನು ಎನರ್ಜೆಟಿಕ್ ಬೇಕೋ ಅದೆಲ್ಲವೂ ಸಹ ಒಂದು ಲಡ್ಡುಯಿಂದನೇ ಸಿಗುತ್ತೆ. ಸೊ ತುಂಬಾ ಒಳ್ಳೆಯದು, ಟೇಸ್ಟಿಯಾಗಿದೆ ಮಾತ್ರ. ಇದುವರೆಗೂ ಲಡ್ಡು ನನ್ನ ಹತ್ರ ಆರ್ಡರ್ ಮಾಡ್ಕೊಂಡು ತೊಗೊಂಡಿದ್ದವ್ರು ಯಾರೂ ಬ್ಯಾಡ್ ಒಪಿನಿಯನ್ ಕೊಟ್ಟಿಲ್ಲ, ರಿವ್ಯೂ ಕೊಟ್ಟಿಲ್ಲ. ಎಲ್ಲರೂ ಸಹ ಲಡ್ಡು ಮಾತ್ರ ತುಂಬಾ ಚೆನ್ನಾಗಿದೆ. ಫ್ರೆಶ್ ತುಪ್ಪದಲ್ಲಿ ಮಾಡೋವಂಥ ಘಮ ಬರುತ್ತೆ. ನಿಮ್ಮ ಒಂದು ಲಡ್ಡು ದಿನಕ್ಕೆ ತಿನ್ನಿ ಅಂತ ಹೇಳ್ತೀರಾ, ನಮಗೆ ಒಂದು ಲಡ್ಡುಗೆ ಸ್ಟಾಪ್ ಮಾಡೋಕ್ಕೆ ಆಗಲ್ಲ ಮ್ಯಾಮ್, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತೀರಾ. ಪದೇ ಪದೇ ಆರ್ಡರ್ಸ್ ತೊಗೊತಾನೇ ಇರ್ತೀನಿ ನಾನು. ಆ್ಯಂಡ್ ರಿಪೀಟೆಡ್ ಆರ್ಡರ್ಸ್ ಲಡ್ಡುಗಂತೂ ಬರ್ತಾನೆ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಹಿತೈಷ್ ನೋಡಿ, ಕಡಲೆಬೇಳೆ ಚಟ್ನಿ ಪುಡಿ, ಹುಚ್ಚೆಳ್ಳು ಚಟ್ನಿ ಪುಡಿ ಎರಡೂ ಹಾಕ್ಕೊಟ್ಟಿದ್ದೆ ಅಲ್ವಾ ಅವನಿಗೆ. ಕಡಲೆಬೇಳೆ ಚಟ್ನಿ ಪುಡಿಗಿಂತ ಹುಚ್ಚೆಳ್ಳು ಪುಡಿ ಅವನಿಗೆ ತುಂಬಾ ಇಷ್ಟ ಆಯಿತು ಅಂತ ಮತ್ತೆ ಹುಚ್ಚೆಳ್ಳು ಪುಡಿನ ಹಾಕ್ಕೊಂಡು ತಿಂತಾ ಇದ್ದಾನೆ ಅವನು. ಆ್ಯಂಡ್ ನಾನು ಬರೀ ಕಡಲೆಬೇಳೆ ಚಟ್ನಿ ಪುಡಿ ಮಾತ್ರ ಹಾಕ್ಕೊಂಡಿದ್ದೆ. ಯೂಶ್ವಲಿ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿಗೆ ಮಾತ್ರ ಹುಚ್ಚೆಳ್ಳು ಪುಡಿ ಚೆನ್ನಾಗಿರುತ್ತೆ, ದೋಸೆಗೆಲ್ಲ ಏನು ಚೆನ್ನಾಗಿರುತ್ತಾ ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಂಡೇ ಇರಲಿಲ್ಲ. ಬಟ್ ಅವನ ತಟ್ಟೆಯಲ್ಲಿ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ, ಹುಚ್ಚೆಳ್ಳು ಪುಡಿ ಮಾತ್ರ ಸಕ್ಕತ್ತಾಗಿತ್ತು ದೋಸೆಗೆ ಟೇಸ್ಟ್ ಅಂತ ಅನ್ನಿಸ್ತು. ಸೊ ಇದಾಗಿತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಆದಮೇಲೆ ಅವನಿಗೆ ಒಂದು ಲೋಟ ರಾಗಿ ಮಾಲ್ಟ್ ಕೊಟ್ಟು ನಾನೊಂದು ಲೋಟ ರಾಗಿ ಮಾಲ್ಟ್ ಕುಡಿತೀನಿ ಯಾವಾಗ್ಲೂ. ನನಗೆ ಕೇಸರ್ ಪಿಸ್ತಾ ಮಾಲ್ಟ್ ತುಂಬಾ ಇಷ್ಟ, ಒಂಥರ ಬಾದಾಮ್ ಹಾಲು ಕುಡ್ದಂಗೆ ಆಗುತ್ತೆ ಅದು. ಸೊ ಹಾಗಾಗಿ ಒಂದು ಗ್ಲಾಸ್ ಕೇಸರ್ ಪಿಸ್ತಾ ಮಾಲ್ಟ್ನ ಕುಡಿತಾ ಆರ್ಡರ್ಸ್ ಬಂದಿರುತ್ತೆ ಅಲ್ವಾ, ಸೊ ಅದನ್ನು ಆರ್ಡರ್ಸ್ ತೊಗೊತಾ ಇರ್ತೀನಿ. ಆ್ಯಂಡ್ ಸುಮಾರು ಜನಕ್ಕೆ ಒಂದು 3-4 ಡೇಸ್ ಆದ್ರೂ ಒಬ್ಬೊಬ್ಬರಿಗೆ ಆರ್ಡರ್ ರೀಚ್ ಆಗಿರೋದಿಲ್ಲ ಅಂಥವ್ರು ನನಗೆ ಮೆಸೇಜ್ ಹಾಕಿದಾಗ, ಸೊ ಇಲ್ಲಿ ನನಗೆ ಟ್ರ್ಯಾಕಿಂಗ್ ಐಡೀಸ್ ಎಲ್ಲ ಇರುತ್ತೆ ಅಲ್ವಾ ನಿಮ್ಮ ಆರ್ಡರ್ಗಳದ್ದು, ಅದನ್ನು ಟ್ರ್ಯಾಕಿಂಗ್ ಐ ಡಿ ಎಲ್ಲ ಅವ್ರಿಗೆ ಮತ್ತೆ ಕಳಿಸಿ ಕೊಡ್ತೀನಿ ನಾನು. ಸೊ ದಟ್ ಎಲ್ಲೂ ಸಹ ಆರ್ಡರ್ ಮಿಸ್ ಆಗಲ್ಲ ನಿಮ್ಮದು, ನೀಟಾಗಿ ಎಲ್ಲಿದೆ ಅಥವಾ ಎಲ್ಲಾದರೂ ಇದ್ದು ನಿಮಗೆ ರೀಚ್ ಆಗಿಲ್ಲ ಅಂತ ಅನಿಸಿದ್ರೆ ನೀವು ನನಗೆ ತಿಳಿಸಿದ್ರೆ ಸಾಕು, ನಾನು ಅದನ್ನು ನಿಮಗೆ ತಲುಪಿಸ್ಕೊಡ್ತೀನಿ. ಆ್ಯಂಡ್ ಬೇಗ ಬೇಕು ಅಂತ ಅಂದ್ರೂ ಬೇಗನೆ ವಿತಿನ್ 1 ಡೇ ಡೆಲಿವರಿ ಕೂಡ ನಾನು ಕೊಡ್ತೀನಿ. ಎಲ್ಲರೂ ಹೋಗಬೇಕು, ಬೇಗ ರೀಚ್ ಆಗಬೇಕು ನಮಗೆ ಅಂತ ತುಂಬ ಜನ ಹೇಳ್ತಾರೆ. ಹಾಗಾಗಿ ಫಾಸ್ಟೆಸ್ಟ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ಇಲ್ಲ ಅಂದರೆ 3 to 4 ಡೇಸ್ ಮಿನಿಮಮ್ ವೇಟಿಂಗ್ ಪೀರಿಯಡ್ ಆಗಿರುತ್ತೆ. ಇವತ್ತು ಹೌಸ್ ಹೆಲ್ಪರ್ ಕೂಡ ಕೈ ಕೊಟ್ಟಿದ್ರು, ಹಾಗಾಗಿ ಇಡೀ ಮನೆ ಕೆಲಸ ಎಲ್ಲ ನನ್ನ ಮೇಲೇ ಬಿತ್ತು. ಸೊ ಹಾಗಾಗಿ ಆರ್ಡರ್ ಕಡೆ ಅಷ್ಟಾಗಿ ನಾನು ಅಂದರೆ ಪ್ಯಾಕಿಂಗು ಅದನ್ನು ನಾನು ಅಷ್ಟಾಗಿ ಮಾಡ್ತಾಯಿಲ್ಲ. ಆ್ಯಂಡ್ ಊಟ ತಿಂಡಿ ಅಂತೂ ಮಾಡ್ದೇ ಇರೋದಕ್ಕಾಗೋದಿಲ್ಲ ಅಲ್ವಾ. ಆ್ಯಂಡ್ ಇಬ್ಬರೇ ಇದ್ದಾಗ ಏನಾಗುತ್ತೆ, ಅನ್ನ ಸಾರು ಮಾಡಿದಾಗ ಜಾಸ್ತಿ ಅನಿಸ್ಬಿಡುತ್ತೆ, ಮಕ್ಳಿಗೂ ಸಹ ನೆಕ್ಸ್ಟ್ ಡೇಗೆ ಅದೇ ಸಾರು ಕೊಟ್ಟಾಗ ಬೇಜಾರಾಗುತ್ತೆ. ಹಾಗಾಗಿ ನಾನು ಇವತ್ತು ಸಾರು ಮಾಡ್ತಾಯಿಲ್ಲ, ಮಧ್ಯಾಹ್ನಕ್ಕೆ ಎಲ್ಲ ಥರ ತರಕಾರಿ ಎಲ್ಲ ಸೇರಿಸ್ಬಿಟ್ಟು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಸ್ಯಾಂಡ್ವಿಚ್ ಅಂದರೆ ಯಾವ ಮಕ್ಳಿಗೆ ಇಷ್ಟ ಆಗಲ್ಲ ಹೇಳಿ, ನಮಗೆ ಇನ್ನೊಂದು ತಿನ್ನೋಣ ಅಂತ ಅನಿಸುತ್ತೆ, ಏನು ಮಕ್ಕಳು ಇಷ್ಟಪಡದೆ ಬಿಡ್ತಾರಾ. ಆದರೆ ಅದನ್ನು ಚೀಸ್ ಹಾಕಿ ಅದೆಲ್ಲ ಹಾಕಿ ನಾನೆಲ್ಲ ಮಾಡ್ತಾಯಿಲ್ಲ. ಬರೀ ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮ್ಯಾಟೋನ ಇಲ್ಲಿ ಕಟ್ ಮಾಡಿ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಸ್ವೀಟ್ ಕಾರ್ನ ಸೇರಿಸ್ತೀನಿ. ಸೊ ಅಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಸ್ವೀಟ್ ಕಾರ್ನು ಬೇಯೋ ಅಷ್ಟರಲ್ಲಿ ಮಧ್ಯಾಹ್ನದ ಫ್ರೂಟ್ಗೆ ನಾನು ವಾಟರ್ ಮೆಲನ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಸ್ವೀಟ್ ಕಾರ್ನು ಬೆಂದಾದಮೇಲೆ ಸ್ವೀಟ್ ಕಾರ್ನ ಸಹ ಈ ಮಿಕ್ಸ್ಚರ್ಗೆ ಸೇರಿಸಿ ಇದಕ್ಕೆ ಖಾರಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸ್ಯಾಂಡ್ವಿಚ್ ಒಳಗಡೆ ಫಿಲ್ಲಿಂಗ್ ರೆಡಿ ಆಗುತ್ತೆ. ನೀವಿದ್ದು ಕಸ್ಟಮೈಸ್ ಮಾಡ್ಕೋಬೋದು, ನಿಮಗೆ ಬೇರೆ ಏನಾದ್ರು ತರಕಾರಿ, ಕ್ಯಾಪ್ಸಿಕಮ್ಮು ಆ ಥರದ್ದೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು. ಇಲ್ಲಿ ಸ್ಯಾಂಡ್ವಿಚ್ ಪ್ರೆಸರ್ನಲ್ಲಿ ಒಂದು ಬ್ರೆಡ್ ಮೇಲೆ ಇದು ಜಾಸ್ತಿ ಹಾಕ್ತೀನಿ ಒಳಗಡೆ ಫಿಲ್ಲಿಂಗ್, ಸೊ ದಟ್ ಅದು ಪ್ರೆಸ್ ಮಾಡಿದಾಗ ಚಪ್ಪಟೆ ಥರ ಆಗುತ್ತೆ. ಜಾಸ್ತಿ ಫಿಲ್ಲಿಂಗ್ ಹಾಕಿದಾಗ ಸಖತ್ತಾಗಿ ಬರುತ್ತೆ ಟೇಸ್ಟು. ಫಿಲ್ಲಿಂಗ್ ಎಲ್ಲ ಆದಮೇಲೆ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಇಟ್ಟು ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಆಯಿಲು, ಎರಡು ಕಡೆ ಬೇಯಿಸ್ಕೊಂಡ್ರೆ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಈ ರೀತಿ ಸರ್ವ್ ಮಾಡ್ತಾಯಿದ್ದೀನಿ ನಾನು. ಒಂದೇ ಒಂದು ಕೊಡ್ತೀನಿ ಸ್ಯಾಂಡ್ವಿಚ್, ಜಾಸ್ತಿ ಕೊಡಲ್ಲ. ಎಕ್ಸ್ಟ್ರಾ ಈ ರೀತಿ ಎಲ್ಲ ಇದ್ದಾಗ ಬೇರೆದ್ರಿಂದ ಹೊಟ್ಟೆ ತುಂಬಿಡುತ್ತೆ. ಒಂದು ಲೋಟ ಮಜ್ಜಿಗೆಗೆ ಸ್ವಲ್ಪ ಸಬ್ಜಾ ಸೀಡ್ಸ್ನ ನೆನೆಸಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಸ್ಯಾಂಡ್ವಿಚ್ ಒಳಗಡೆ ಫಿಲ್ಲಿಂಗ್ ಮಾಡಿದ್ದೆ ಅಲ್ವಾ, ಅದನ್ನು ನಾವು ಸಲಾಡ್ ರೀತಿನೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಪೋರ್ಷನ್ನು ಆ ಸಲಾಡು ಜೊತೆಗೆ ಅದಕ್ಕೆ ಬೇಕ್ಡ್ ಏರ್ ಫ್ರೈಡ್ ಆಗಿರೋ ಅಂಥ ಕಾರ್ನ್ಫ್ಲೇಕ್ಸ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಸ್ಪ್ರೌಟ್ಸು ಅಂದರೆ ಹೆಸರು ಕಾಳಂದು ಮೊಳಕೆ ಬಂದಿರೋ ಅಂಥ ಕಾಳು, ಇವಿಷ್ಟು ಮಧ್ಯಾಹ್ನದ ಊಟ ನಮ್ಮದು ಆಗಿತ್ತು. ಸೊ ಹಿತೈಷನು ಕೂಡ ತುಂಬಾ ಎಂಜಾಯ್ ಮಾಡಿ ತಿಂದ. ಇಷ್ಟೆಲ್ಲ ಇದ್ದಾಗ ಒಂದೇ ಸ್ಯಾಂಡ್ವಿಚ್ಗೆ ಹೊಟ್ಟೆ ತುಂಬೋಗುತ್ತೆ, 2 ಸ್ಯಾಂಡ್ವಿಚ್ ತಿನ್ನಬೇಕು ಅಂತಲೇ ಅನಿಸಲ್ಲ. ಆ್ಯಂಡ್ ಅದು ಸ್ಯಾಂಡ್ವಿಚ್ ಒಳಗಡೆ ಫಿಲ್ಲಿಂಗ್ ಏನಿದೆಯಲ್ಲ ಅದು ಅಷ್ಟು ಟೇಸ್ಟಿಯಾಗಿತ್ತು. ಸಂಜೆಗೆ ನೀವೇನಾದರೂ ಸ್ನ್ಯಾಕ್ಸ್ ಥರ
ಏನಾದರೂ ಸಲಾಡ್ ಥರ ತಿನ್ನಬೇಕು ಅಂತ ಇದ್ದರೆ ಇದನ್ನು ಟ್ರೈ ಮಾಡಿ. ಸಖತ್ ಈಸಿ ಇದೆ. ಜಸ್ಟ್ ಕ್ಯಾರೆಟ್ ತುರಿದಿಟ್ಕೊಳ್ಳೋದು, ಈರುಳ್ಳಿ ಟೊಮ್ಯಾಟೊ ಕಟ್ ಮಾಡ್ಕೊಳ್ಳೋದು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಕಾರ್ನ್, ಸ್ವೀಟ್ ಕಾರ್ನೇ ಅದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು. ಸೊ ನಿಮ್ಗೆ ಇಷ್ಟ ಇದ್ದರೆ ಸ್ವೀಟ್ ಕಾರ್ನ ಹಾಕ್ಕೊಳ್ಳಿ, ಇಲ್ಲ ಕ್ಯಾಪ್ಸಿಕಮ್ಮು ಆ ರೀತಿ ನೀವು ಹಾಕ್ಕೋಬೋದು. ಕ್ಯಾಬೇಜ್ ಯೂಶ್ವಲಿ ನಾನು ಹಸಿ ಕ್ಯಾಬೇಜ್ ಅಷ್ಟಾಗಿ ಇಷ್ಟಪಡಲ್ಲ, ಹಾಗಾಗಿ ಕ್ಯಾಬೇಜ್ನ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ. ಸೊ ಮಧ್ಯಾಹ್ನದ ಊಟ ಈ ರೀತಿ ಇತ್ತು. ಇನ್ನು ನೈಟ್ ಡಿನ್ನರ್ಗೆ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ತುಂಬ ಇಷ್ಟ ಅವನಿಗೆ ಪನ್ನೀರ್ ಅಂತ ಅಂದರೆ, ಹಾಗಾಗಿ ಮನೆಯಲ್ಲಿ ಪನ್ನೀರ್ ಸಹ ಇತ್ತು. ಎಕ್ಸ್ಟ್ರಾ ಏನು ಮಾಡಿರಲಿಲ್ಲ. ಬೆಳಗ್ಗೆದೇ ದೋಸೆ ಇತ್ತಲ್ವಾ, ಫ್ರಿಜ್ನಲ್ಲಿ ತೆಗೆದಿಟ್ಟಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಅದನ್ನೇ ಸ್ವಲ್ಪ ದೋಸೆ ಮಾಡಿಬಿಟ್ಟು ಪನ್ನೀರ್ ಫ್ರೈ ಥರ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಪನ್ನೀರನ್ನ ತೊಗೊಂಡಿದ್ದೀನಿ ಕ್ಯೂಬ್ಸಾಗಿ ಕಟ್ ಮಾಡಿ. ಅದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಗರಂ ಮಸಾಲ, ಕಸೂರಿ ಮೇಥಿ, ಒಂದು ಸ್ವಲ್ಪ ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಮೊಸರು, ಇವಿಷ್ಟನ್ನು ಹಾಕಿ ನೀಟಾಗಿ ಕಲಸಿ ಮ್ಯಾರಿನೇಟ್ ಮಾಡ್ಕೋಬೇಕು. ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಬಿಡಿ ಕಲಿಸ್ಬಿಟ್ಟು. ಮೊಸರಲ್ಲೇ ಇದನ್ನು ಪೂರ್ತಿ ಕಲಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕಿ ಕಲಿಸ್ಕೊಳ್ಳಿ. ಆದರೆ ಇದಕ್ಕೆ ನೀರೇನು ಆ್ಯಡ್ ಮಾಡಬೇಡಿ, ತುಂಬಾ ಚೆನ್ನಾಗಿ ಬರುತ್ತೆ ಇದು. ಸೊ ಈ ರೀತಿ ನೀಟಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ನೀವು ಹಾಗೇ ಬಿಟ್ಬಿಡ್ಬೋದು. ಆಮೇಲೆ ಅದು ಮಸಾಲೆ ಎಲ್ಲ ಪನ್ನೀರ್ಗೆ ಚೆನ್ನಾಗಿ ಕೋಟ್ ಆಗಿರುತ್ತೆ. ಸೊ ಫ್ರೈ ಮಾಡಬೇಕಾದ್ರೆ ಈಸಿಯಾಗಿ ಚೆನ್ನಾಗಿ ಅನಿಸುತ್ತೆ. ಇವಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಪ್ಯಾನ್ ಫ್ರೈ ಮಾಡ್ತಾಯಿದ್ದೀನಿ ನಾನು. ನೀವು ತವಾದಲ್ಲಾದರೂ ಫ್ರೈ ಮಾಡ್ಕೋಬೋದು. ಏರ್ ಫ್ರೈಯರ್ ಇತ್ತು ಅಂತ ಅಂದರೆ ಜಸ್ಟ್ ಏರ್ ಫ್ರೈಯರ್ಗೆ ಇವಿಷ್ಟು ಮಿಕ್ಸ್ಚರ್ನ ಹಾಕಿ ಫ್ರೈ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಏರ್ ಫ್ರೈ ಇನ್ನೂ ನಾನು ತೊಗೊಂಡಿಲ್ಲ, ಹಾಗಾಗಿ ನಾನು ಇದನ್ನು ಪ್ಯಾನ್ ಫ್ರೈ ಮಾಡ್ತಾಯಿದ್ದೀನಿ. ಮಧ್ಯ ಮಧ್ಯ ಸ್ವಲ್ಪ ಸ್ವಲ್ಪ ಈ ರೀತಿ ಆಯಿಲ್ನ ಸ್ಪ್ರೇ ಮಾಡಿಕೊಂಡು ಅದನ್ನು ಫುಲ್ ಪನ್ನೀರೆಲ್ಲ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡಿಬಿಟ್ರೆ ಯಮ್ಮಿ ಆಗಿರೋವಂಥ ಟೇಸ್ಟಿ ಹೆಲ್ದಿ ಪನ್ನೀರ್ ಫ್ರೈ ರೆಡಿ. ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಇದನ್ನು ಸಖತ್ ಇಷ್ಟ ಆಗುತ್ತೆ. ಆ ಸ್ಪ್ರೇಯರ್ ತೊಗೊಂಡಾದ್ಮೇಲಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಅಂತ ಅನ್ನಿಸ್ತು. 3 ಸಲ ಸ್ಪ್ರೇ ಮಾಡಿದ್ರೆ ಸಾಕು, 1 ಸ್ಪೂನ್ ಎಣ್ಣೆ ಅಷ್ಟೂ ಬರಲ್ಲ. ಅದು ತುಂಬಾ ಚೆನ್ನಾಗಿದೆ. ಸೊ ದಟ್ ನಾವು ಮೈಂಡ್ಫುಲ್ಲಾಗಿ ಆಯಿಲ್ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಅದು ನನಗೆ ಹೆಲ್ಪ್ಫುಲ್ ಅಂತ ಅನ್ನಿಸ್ತು.